ಯಲ್ಲಾಪುರ ತಾಲೂಕಿನ ಹಸಣಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಳಕೊಪ್ಪ ಗ್ರಾಮದಲ್ಲಿ ಬುಧವಾರ ರಭಸವಾಗಿ ಬೀಸಿದ ಗಾಳಿಗೆ ಮರವೊಂದು ಯುವಕನ ಮೇಲೆ ಬಿದ್ದು ಯುವಕ ವಿನಯ್ ಮಂಜುನಾಥ್ ಗಾಡಿಗ ಮೃತನಾಗಿದ್ದ. ಇನ್ನು ಮೃತ ಯುವಕ ವಿನಯ್ ಮಂಜುನಾಥ್ ಗಾಡಿಗ ಅವರ ನಿವಾಸಕ್ಕೆ ಶುಕ್ರವಾರ ಶಾಸಕ ಶಿವರಾಮ್ ಹೆಬ್ಬಾರ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ತಿಳಿಸಿ 5 ಲಕ್ಷ ರೂಪಾಯಿಯ ಪರಿಹಾರ ಧನದ ಚೆಕ್ ಅನ್ನು ವಿತರಿಸಿದರು. ಇನ್ನು ಈ ವೇಳೆ ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಸುಜಾತಾ ಸಿದ್ದಿ, ಹಸಣಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಿನೋದ ಚಂದ್ರಶೇಖರ್ ಬಿಲ್ಲವ, ಗ್ರಾಮ ಪಂಚಾಯತ್ ಸದಸ್ಯರಾದ ಎಂಕೆ ಭಟ್, ವಿನಾಯಕ್ ನಾಯ್ಕ್, ಪ್ರಶಾಂತ್ ಮರಾಠಿ, ಪ್ರಮುಖರಾದ ಆರ್ಎಲ್ ಭಟ್, ರಾಜೇಶ್ ಹೊನ್ನಳ್ಳಿ, ವಿನೀಶ್ ಭಟ್, ತಹಶೀಲ್ದಾರ್ ಅಶೋಕ್ ಭಟ್, ಉಪ ತಹಶೀಲ್ದಾರ್ ಸಿಜಿ ನಾಯ್ಕ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಚಾತುರ್ಮಾಸ್ಯದ ಈ ಪವಿತ್ರ ಸಂದರ್ಭದಲ್ಲಿ ನಮ್ಮಲ್ಲಿ ಪರಿವರ್ತನೆ ಬರಬೇಕು. ನಮ್ಮಲ್ಲಿ ಒಳ್ಳೆತನ ಮೈಗೂಡಿಸಿಕೊಳ್ಳಬೇಕು. ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇರಲು ಶಪಥ ಮಾಡಬೇಕು. ಬೇರೆಯವರು ಹೇಗೆ ಇರಲಿ, ನಾವು ಮಾತ್ರ ಪ್ರೀತಿಯಿಂದ ಮಾತನಾಡುವ ಗುಣ ಬೆಳೆಸಿಕೊಳ್ಳಬೇಕು. ಅಂದಾಗ ಜೀವನದಲ್ಲೂ ಕೂಡ ಸಾರ್ಥಕತೆ ಬರುತ್ತದೆ. ನಮ್ಮ ಜೀವನವು ಪಾವನವಾಗುತ್ತದೆ. ಅಂದಾಗ ಮಾತ್ರ ತಾವೆಲ್ಲರೂ ಈ ಪವಿತ್ರ ಚಾತುರ್ಮಾಸ್ಯದಲ್ಲಿ ಪಾಲ್ಗೊಂಡು ಸೇವೆ ಮಾಡಿದ್ದಕ್ಕೆ ಅರ್ಥ ಬರುತ್ತದೆಂದು ಶ್ರೀ ಕ್ಷೇತ್ರ ಕರ್ಕಿಯ ದೈವಜ್ಞ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ನುಡಿದರು. ಅವರು ನಗರದ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಚಾತುರ್ಮಾಸ್ಯದ ವ್ರತ ಪೂಜೆ ಕೈಗೊಂಡು ನಂತರ ನಡೆದ ಸಭೆಯಲ್ಲಿ ಆಶೀರ್ವಚನ ನೀಡಿದರು. ಇನ್ನು ಕಿರಿಯ ಶ್ರೀಗಳಾದ ಪರಮ ಪೂಜ್ಯ ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಮಾತನಾಡಿ, ಗುರುವೇ ತಂದೆ ತಾಯಿ ಎಂದು ಅರಿತು ಮುನ್ನಡೆಯಿರಿ ಎನ್ನುತ್ತಾ ಸಮಾಜದ ಬಂಧುಗಳೆಲ್ಲರಿಗೂ ಒಳ್ಳೆಯದಾಗಲಿ ಎಂದರು. ಇನ್ನು ಶ್ರೀಮಠದ ವೈದಿಕರು ವೇದಘೋಷ ಮಾಡಿದರು. ನಂತರ ಶ್ರೀಮತಿ ವರ್ಷಾ ರೇವಣ್ಕರ್ ಸಂಗಡಿಗರು ಪ್ರಾರ್ಥನೆ ಹಾಡಿದರೆ, ಗೋಪಾಲಕೃಷ್ಣ ವೇಡ್ನೇಕರ್ ಹುಲೆಮಳಗಿ ಸ್ವಾಗತ ಮಾಡಿದರು. ಸಂತೋಷ್ ಶೇಟ್ ಪ್ರಸ್ತಾವನೆ ನೆರವೇರಿಸಿದರು. ನಂತರ ಶ್ರೀಮಠದ ಕಾರ್ಯಾಧ್ಯಕ್ಷರಾದ ಆರ್.ಎಸ್. ರಾಯ್ಕರ್, ಟ್ರಸ್ಟಿಗಳಾದ ಗಣಪತಿ ಆರ್. ಶೇಟ್ ಬೆಂಗಳೂರು ಮಾತನಾಡಿದರು. ಈ ವೇಳೆ ಟ್ರಸ್ಟಿಗಳಾದ ಅನಿಲ್ ಚೋಡನ್ಕರ್ ಗೋವಾ, ಆರ್.ಬಿ. ರಾಯ್ಕರ್, ಗಣಪತಿ ಶೇಟ್ ಕಾಗೇರಿ ಶಿರ್ಸಿ, ಕೆ. ಸುಧಾಕರ್ ಶೇಟ್ ಮಂಗಳೂರು, ಅರುಣ್ ಕುಮಾರ್ ಸಾಗರ, ಸತ್ಯನಾರಾಯಣ್ ಶೇಟ್ ದಾವಣಗೆರೆ ಹಾಗೂ ಶಿರಸಿ ಸಂಘಟನಾ ಅಧ್ಯಕ್ಷರುಗಳಾದ ಮಂಜುನಾಥ್ ಶೇಟ್, ವಿನೋದ ಶೇಟ್, ನಾಗರಾಜ್ ಶೇಟ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಶಿರಸಿ. 104 ವರ್ಷಗಳ ಇತಿಹಾಸವುಳ್ಳ ನಮ್ಮ ಬ್ಯಾಂಕಿನಲ್ಲಿ ಹೊನ್ನಾವರ ತಾಲೂಕಿನ ಉಪ್ಪೋಣಿ ಹಾಗೂ ಬಳ್ಳೂರು ಶಾಖೆಗಳನ್ನು ಜುಲೈ 29ರ ಸೋಮವಾರದಂದು ಶ್ರೀ ಮಹಾಗಣಪತಿ, ಶ್ರೀ ಮಹಾಲಕ್ಷ್ಮಿ, ಶ್ರೀ ಸರಸ್ವತಿ ಪೂಜೆಯೊಂದಿಗೆ ಪ್ರಾರಂಭಿಸಲು ನಿಶ್ಚಯಿಸಲಾಗಿದೆ. 66ನೇ ಶಾಖೆ ಕೆಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಉಪ್ಪೋಣಿ, ತಾಲೂಕು ಹೊನ್ನಾವರ. ಶುಭಾರಂಭದ ಸಮಯ ಬೆಳಿಗ್ಗೆ 11 ಗಂಟೆಗೆ. 67ನೇ ಶಾಖೆ ಕೆಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಬಳ್ಳೂರು, ರಥಬೀದಿಯ ಹತ್ತಿರ ಬಳ್ಳೂರು, ತಾಲೂಕು ಹೊನ್ನಾವರ. ಶುಭಾರಂಭದ ಸಮಯ ಮಧ್ಯಾಹ್ನ 3 ಗಂಟೆಗೆ. ಈ ಹೊಸ ಶಾಖೆಗಳ ಪ್ರಾರಂಭೋತ್ಸವಕ್ಕೆ ತಮ್ಮೆಲ್ಲರನ್ನೂ ಆದರದಿಂದ ಸ್ವಾಗತಿಸುವವರು ಅಧ್ಯಕ್ಷರು ಶ್ರೀ ಶಿವರಾಮ್ ಹೆಬ್ಬಾರ್, ಉಪಾಧ್ಯಕ್ಷರು ಶ್ರೀ ಮೋಹನ್ ದಾಸ್ ಜೆ ನಾಯಕ್, ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಶ್ರೀಕಾಂತ್ ಜಿ ಭಟ್, ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ. ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್, ಪ್ರಧಾನ ಕಚೇರಿ ಶಿರಸಿ. ಗುರುವರಿಯರಿಗೆ ಸಾಷ್ಟಾಂಗ ಪ್ರಣಾಮ. ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜದ ದಿವ್ಯ ಚಕ್ಷುಗಳಾಗಿ ಮಾರ್ಗದರ್ಶಿಸಿ ನಮ್ಮನ್ನೆಲ್ಲ ಪೊರೆವ ಶ್ರೀ ಕ್ಷೇತ್ರ ಕರ್ಕಿ ದೈವಜ್ಞ ಪೀಠಾಧೀಶರಾದ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳವರು ಹಾಗೂ ಶ್ರೀ ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳವರು ಚಾತುರ್ಮಾಸ್ಯ ವ್ರತ ಆರಂಭಿಸಿರುವ ಈ ಪಾವನ ಸಂದರ್ಭದಲ್ಲಿ ಸಾಷ್ಟಾಂಗ ನಮಿಸಿ ಆಶೀರ್ವಾದ ಬೇಡುವವರು ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ, ಸುವರ್ಣ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಶಿರಸಿ. ಗುರುವರಿಯರಿಗೆ ಸಾಷ್ಟಾಂಗ ಪ್ರಣಾಮ. ಜಗನ್ಮಾತೆ ಶ್ರೀ ಜ್ಞಾನೇಶ್ವರಿ ದೇವಿಯ ಆರಾಧಕರು ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜದ ಶ್ರೇಯೋಭಿವೃದ್ಧಿಗೆ ಹರಸುತ್ತಾ ಮಾರ್ಗದರ್ಶನ ಮಾಡುತ್ತಾ ಮುನ್ನಡೆಸುತ್ತಿರುವ ಕರುಣಾಳು ಪರಮ ಪೂಜ್ಯ ಪರಮಹಂಸ ಪರಿವ್ರಾಜಕಾಚಾರ್ಯ ತಪಸ್ವಿ ಯತಿಗಳಾದ ಶ್ರೀ ಕ್ಷೇತ್ರ ಕರ್ಕಿ ದೈವಜ್ಞ ಪೀಠದ ಶ್ರೀ 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 ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳವರು ಹಾಗೂ ಅವರ ಕರಕಮಲ ಸಂಜಾತರಾದ ಶ್ರೀ ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳವರು ಶಿರಸಿಯಲ್ಲಿ ಚಾತುರ್ಮಾಸ್ಯ ವ್ರತ ನಿರತರಾಗಿದ್ದು, ಈ ಶುಭ ಸಂದರ್ಭದಲ್ಲಿ ಯತಿದ್ವಯರ ಅಡಿದಾವರೆಗಳಿಗೆ ವಂದಿಸುತ್ತಾ ಆಶೀರ್ವಾದ ಬೇಡುವವರು ವಿನೋದ್ ಬಿ ಮಾನ್ಕಾಮೆ, ವಿವೇಕ್ ಬಿ ಮಾನ್ಕಾಮೆ ಹಾಗೂ ಕುಟುಂಬದವರು. ಗಜಾನನ್ ಜುವೆಲ್ಲರ್ಸ್, ಹೊಸಪೇಟೆ ರಸ್ತೆ, ಶಿರಸಿ.
ಶಿರಸಿಯಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ವ್ಯಕ್ತಿಯೋರ್ವ ಆಯತಪ್ಪಿ ಗಟಾರಕ್ಕೆ ಬಿದ್ದ ಘಟನೆ ಶಿರಸಿ ತಾಲೂಕಿನ ಬಿಸ್ಲಕೊಪ್ಪದಲ್ಲಿ ನಡೆದಿದೆ. 58 ವರ್ಷದ ಮಹದೇವ ಲಿಂಗ ಹಸ್ಲರ್ ಮೃತಪಟ್ಟ ವ್ಯಕ್ತಿಯಾಗಿದ್ದು, ಈತ ಶುಕ್ರವಾರವೇ ಬಿದ್ದು ಮೃತಪಟ್ಟಿರಬಹುದೆಂದು ಶಂಕಿಸಲಾಗಿದೆ. ಇನ್ನು ಶವವನ್ನು ಶಿರಸಿಯ ಸರ್ಕಾರಿ ಆಸ್ಪತ್ರೆಗೆ ಶವ ಪರೀಕ್ಷೆಗೆ ಎಂದು ತಂದಾಗ ವೈದ್ಯರು ನಿರ್ಲಕ್ಷ್ಯ ತೋರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಿರಸಿ ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆ ಕಂಡು ರೊಚ್ಚಿಗೆದ್ದು ಸರ್ಕಾರಿ ಆಸ್ಪತ್ರೆ ನಿಮ್ಮಪ್ಪಂದ ಎಂದು ಶಿವರಾಮ್ ಹೆಬ್ಬಾರ್ ವೈದ್ಯರಿಗೆ ಕೇಳಿದ್ದಾರೆ. ಇಲ್ಲಿನ ವೈದ್ಯಾಧಿಕಾರಿಗಳು ಏನು ಮಾಡುತ್ತಿದ್ದಾರೆ ಎಂದು ಕೇಳಿದ ಅವರು, ಈ ಕ್ಷಣಕ್ಕೆ ಬಿಸ್ಲಕೊಪ್ಪದಿಂದ ಬಂದ ಶವ ಪರೀಕ್ಷೆ ಆಗಬೇಕೆಂದು ಪಟ್ಟು ಹಿಡಿದು ಬಡವರ ಬಗ್ಗೆ ತಮ್ಮ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲ ಸರ್, ಪಾಯ್ಸನ್ ಕೇಸ್ ಇತ್ತು, ನಾನು ಅಟೆಂಡ್ ಮಾಡಕ್ಕೆ ಹೊರಟಿದ್ದೆ ಸರ್. ಒಂದು ಬೆಳಗ್ಗೆ ಬಾಡಿ ಒಳಗೆ ತಗೊಳ್ತಾ ಇಲ್ಲ ಅಂದ್ರೆ ಆಸ್ತಿನ ಇದು ಆಸ್ಪತ್ರೆ ಅಂದ್ರೆ ಸರ್, ಒಂದು ಬಾಡಿ ಇವಾಗ ನಾನು ಜಸ್ಟ್ ಹೊರ ಕಳಿಸಿದ್ದೀನಿ ಸರ್. ಪಿಎಂ ಮಾಡಿ ಇಲ್ಲ ಸರ್, 1.5 ತಾಸು ನಾನು ತಂದು ಬಾಡಿ ಹಿಡ್ಕೊಂಡು ಪಿಎಂ ಮಾಡಿ ಇವಾಗ ಕಳಿಸಿದ್ದೀನಿ. ನಿಮ್ಗೆ ಕುಟುಂಬದವ್ರು ಹಿಂಗ ಅದೇನು ಅನ್ಕೊಳ್ತೀನಿ, ಏನ್ ಅನ್ಕೊಳ್ತೀನಿ? 1.5 ತಾಸು ಆಗಿದ್ರಿ ಸರ್ ಬಾಡಿ ಏನ್ ಮಾಡಿದ್ರು ಅಡಿ ಅಂತ ಹಳ್ಳದಲ್ಲಿ ಬಿದ್ದಿದೆ ಸರ್. ತಹಶೀಲ್ದಾರ್ಗೆಲ್ಲ ಹೇಳಿದೀವ? ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಮಾಡ್ತಾರೆ. 5 ಲಕ್ಷ ಪರಿಹಾರ ಚೆಕ್ ಕೊಡ್ತೀನಿ, 2 ದಿವಸ ಕೊಡ್ತೀನಿ ಕುಟುಂಬಕ್ಕೆ. ಫ್ಯಾಮಿಲಿ ಯಾರು ಇರ್ಬೇಕಲ್ಲ. 5 ಲಕ್ಷ ಚೆಕ್ ಕೊಡ್ತೀನಿ. ಏನು ಇವತ್ತು ರೆಡಿ ಮಾಡಿ ಕೇಳ್ತೀನಿ, 2 ದಿವಸ ಕೊಡ್ತೀನಿ. ಮಾಡ್ಬೇಕು, ಇವಳು ಮಾಡ್ಬೇಕು. ಬಿಸಿಲುಕೊಪ್ಪ ಅಂದ್ರೆ ಗೊತ್ತಾಗಲ್ಲ, ಎಲ್ಲಿ ಕ್ಷೇತ್ರದಲ್ಲಿ ಒಮ್ಮೆ ಸತ್ತ ಗುರುವಿನ ಗುಲಾಮನಾಗುವ ತನಕ ಯಾರಿಗೂ ಮುಕ್ತಿ ದೊರೆಯುವುದಿಲ್ಲ. ದೇವರು ಮುನಿಯಬಹುದು, ಆದರೆ ಗುರುವಿಗೆ ಶರಣಾದರೆ ಎಂತಹ ಸಂದರ್ಭದಲ್ಲಾದರೂ ಗುರು ನಮ್ಮನ್ನು ಕೈ ಹಿಡಿದು ಕಾಪಾಡುತ್ತಾನೆ. ಆದ್ದರಿಂದ ಗುರುವಿಗೆ ದೊಡ್ಡದಾದ ಶಕ್ತಿ ಇನ್ನೊಂದಿಲ್ಲ ಎಂದು ಶ್ರೀ ಕ್ಷೇತ್ರ ಕರ್ಕಿ ಮಠದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ನುಡಿದರು. आम्ही गुरु परंपरेमध्ये इकडं भाग पूजा करताची. एक श्रीकृष्ण पंचक, दुसरा व्यास पंचक, तिसरा भाष्यकार श्री शंकर पंचक. कृष्णाक आणि हे मनोलोका युगच्या पर्यंत किती मध्यम वाट असा त्याला किती व्यास कृष्णाने किती सांगितले त्याच्या माहितीला अर्जुन मात्र हे धृतराष्ट्र मात्र बाकी कोणाला होत नाही. त्याचे दाखील कोण आमका व्यास. ಗುರುವರಿಯರಿಗೆ ಸಾಷ್ಟಾಂಗ ಪ್ರಣಾಮ. ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜದ ದಿವ್ಯ ಚಕ್ಷುಗಳಾಗಿ ಮಾರ್ಗದರ್ಶಿಸಿ ನಮ್ಮನ್ನೆಲ್ಲ ಪೊರೆವ ಶ್ರೀ ಕ್ಷೇತ್ರ ಕರ್ಕಿ ದೈವಜ್ಞ ಪೀಠಾಧೀಶರಾದ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳವರು ಹಾಗೂ ಶ್ರೀ ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳವರು ಚಾತುರ್ಮಾಸ್ಯ ವ್ರತ ಆರಂಭಿಸಿರುವ ಈ ಪಾವನ ಸಂದರ್ಭದಲ್ಲಿ ಸಾಷ್ಟಾಂಗ ನಮಿಸಿ ಆಶೀರ್ವಾದ ಬೇಡುವವರು ಶಂಕರ್ ಸುಬ್ರಾಯ್ ಶೇಟ್, ಜಗಳಮನೆ ಜುವೆಲರ್ಸ್, ಶಿರಸಿ. ಗುರುವರಿಯರಿಗೆ ಸಾಷ್ಟಾಂಗ ಪ್ರಣಾಮ. ಜಗನ್ಮಾತೆ ಶ್ರೀ ಜ್ಞಾನೇಶ್ವರಿ ದೇವಿಯ ಆರಾಧಕರು ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜದ ಶ್ರೇಯೋಭಿವೃದ್ಧಿಗೆ ಹರಸುತ್ತಾ ಮಾರ್ಗದರ್ಶನ ಮಾಡುತ್ತಾ ಮುನ್ನಡೆಸುತ್ತಿರುವ ಕರುಣಾಳು ಪರಮ ಪೂಜ್ಯ ಪರಮಹಂಸ ಪರಿವ್ರಾಜಕಾಚಾರ್ಯ ತಪಸ್ವಿ ಯತಿಗಳಾದ ಶ್ರೀ ಕ್ಷೇತ್ರ ಕರ್ಕಿ ದೈವಜ್ಞ ಪೀಠದ ಶ್ರೀ 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 ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳವರು ಹಾಗೂ ಅವರ ಕರಕಮಲ ಸಂಜಾತರಾದ ಶ್ರೀ ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳವರು ಶಿರಸಿಯಲ್ಲಿ ಚಾತುರ್ಮಾಸ್ಯ ವ್ರತ ನಿರತರಾಗಿದ್ದು, ಈ ಶುಭ ಸಂದರ್ಭದಲ್ಲಿ ಯತಿದ್ವಯರ ಅಡಿದಾವರೆಗಳಿಗೆ ವಂದಿಸುತ್ತಾ ಆಶೀರ್ವಾದ ಬೇಡುವವರು ಶ್ರೀಕಾಂತ್ ಪಿ ಶೇಟ್, ಪವನ್ ಜ್ಯುವೆಲರಿ, ಶಿರಸಿ. ಮಹಾಸ್ವಾಮಿಗಳ ಅಡಿದಾವರಿಗಳಿಗೆ ವಂದನೆ. ನಮ್ಮ ದೈವಜ್ಞ ಬ್ರಾಹ್ಮಣ ಸಮಾಜದ ದಿವ್ಯ ಚಕ್ಷುಗಳಾಗಿ
ಮಾರ್ಗದರ್ಶಿಸಿ ನಮ್ಮನ್ನೆಲ್ಲ ಪೊರೆವ ಶ್ರೀ ಕ್ಷೇತ್ರ ಕರ್ಕಿ ದೈವಜ್ಞ ಪೀಠಾಧೀಶರಾದ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳವರು ಹಾಗೂ ಶ್ರೀ ಶ್ರೀ ಸುಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳವರು ಚಾತುರ್ಮಾಸ್ಯ ವ್ರತ ಆರಂಭಿಸಿರುವ ಈ ಪಾವನ ಸಂದರ್ಭದಲ್ಲಿ ಸಾಷ್ಟಾಂಗ ನಮಿಸಿ ಆಶೀರ್ವಾದ ಬೇಡುವವರು ಪ್ರಕಾಶ್ ನಾಗೇಶ್ ಶೇಟ್, ಸಿಗಂದೂರು ಜುವೆಲ್ಲರ್ಸ್, ಶಿರಸಿ. ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿಯು ಚಿಪ್ಪಗಿಯಿಂದ ಬಿಸಲಕೊಪ್ಪದವರೆಗೆ ಸಂಪೂರ್ಣ ಹದಗೆಟ್ಟು ವಾಹನ ಸಂಚಾರಕ್ಕೆ ತೀವ್ರ ಸಮಸ್ಯೆ ಉಂಟಾಗಿತ್ತು. ಈ ಕುರಿತು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೂಚನೆಯಂತೆ ಹೆದ್ದಾರಿ ನಿರ್ಮಾಣದ ಗುತ್ತಿಗೆ ಪಡೆದ ಕಂಪನಿ ದುರಸ್ತಿ ಕಾರ್ಯ ಆರಂಭಿಸಿದೆ. ಇನ್ನು ಶಿರಸಿ ಹುಬ್ಬಳ್ಳಿ ಶಿರಸಿ ಹಾವೇರಿ ರಸ್ತೆಯ ಚಿಪ್ಪಗಿ ನಾಕಾದಿಂದ ಬಿಸಲಕೊಪ್ಪದವರೆಗೆ ಬೃಹತ್ ಪ್ರಮಾಣದ ಹೊಂಡ ಗುಂಡಿಗಳು ಉಂಟಾಗಿ ಸಂಪೂರ್ಣ ಅಸ್ತವ್ಯಸ್ತಗೊಂಡ ಪರಿಣಾಮ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಹೆದ್ದಾರಿ ದುರಸ್ತಿ ಮಾಡುವಂತೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿದ್ದವು. ಇದನ್ನು ಗಮನಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿಯನ್ನು ಸಂಪರ್ಕಿಸಿ ಹೆದ್ದಾರಿಯನ್ನು ತಾತ್ಕಾಲಿಕ ದುರಸ್ತಿ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಆದೇಶ ನೀಡಬೇಕೆಂದು ವಿನಂತಿಸಿದ್ದರು. ಅದರಂತೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಗುತ್ತಿಗೆ ಪಡೆದಿದ್ದ ಅಮಾಪುರ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ದುರಸ್ತಿ ಮಾಡಲು ಒಪ್ಪದ ಹಿನ್ನೆಲೆಯಲ್ಲಿ ಬೇರೆ ಕಂಪನಿಯೊಂದು ದುರಸ್ತಿ ಕಾಮಗಾರಿ ಮಾಡಲು ಒಪ್ಪಿ ಚಿಪ್ಪಗಿಯಿಂದ ಬಿಸಲಕೊಪ್ಪದವರೆಗೆ ದುರಸ್ತಿ ಕಾರ್ಯ ಆರಂಭಿಸಿದೆ. ಇನ್ನು ಸಾಗರಮಾಲಾ ಯೋಜನೆಯಡಿ ಮಂಜೂರಾದ ಶಿರಸಿ ಹಾವೇರಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಅರಣ್ಯ ಇಲಾಖೆ ಅನುಮತಿ ನೀಡಲು ವಿಳಂಬ ಮಾಡಿದ್ದರಿಂದ ಕಾಮಗಾರಿಯು ವಿಳಂಬವಾಗುತ್ತಿದೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ತುರ್ತು ದುರಸ್ತಿ ಕಾರ್ಯ ಆರಂಭ ಮಾಡಲಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಮುಖ್ಯವಾದ ಕಾರಣ ಅಂದ್ರೆ ರಾಜ್ಯ ಸರ್ಕಾರ ಅರಣ್ಯ ಇಲಾಖೆಯ ಅನುಮತಿಯನ್ನ ರಸ್ತೆ ಅಗಲ ಮಾಡೋದಕ್ಕೆ ಕೊಡಿಸದೇ ಇರೋದು ಬಹಳ ಮುಖ್ಯವಾದಂತ ಒಂದು ಕಾರಣ. ಶಿರಸಿ ತಾಲೂಕಿನ ಬಿಸಲಕೊಪ್ಪದಲ್ಲಿ ರಸ್ತೆ ಎಂಸ್ಯಾಂಡ್ ಬಳಕೆಗೆ ಗ್ರಾಮಸ್ಥರು ಭಾರಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಧೂಳು ಬರುವ ಕಾಮಗಾರಿಯಿಂದ ಈಗಾಗಲೇ ಈ ಭಾಗದಲ್ಲಿ ಜನರು ಜೀವ ಕಳೆದುಕೊಂಡಿದ್ದು ಇನ್ನು ನಾವು ಸಹಿಸುವುದಿಲ್ಲ ಎಂದು ದುರಸ್ತಿ ಕಾಮಗಾರಿಗೆ ಗ್ರಾಮಸ್ಥರು ಅಡ್ಡಪಡಿಸಿದ್ದಾರೆ. ನೀವು ತಕೊಂಡು ಆ ಕಡೆ ಒಗ್ದೋಗ್ರಿ, ಇದು ಬೇಡ ನಮ್ಗೆ. ಈ ರೀತಿ ಧೂಳು ನಮ್ಗೆ ಬೇಕಾ? ಹೋದ ವರ್ಷ ಆಯ್ತು ನನ್ ಗಂಡ ತೀರ್ಕೊಂಡೆ ಈ ಧೂಳ್ನಲ್ಲಿ ತಿಂದೆ. ನಾನು ಅಡ್ಮಿಟ್ ಮಾಡಿದ್ರು ಆ ಧೂಳು ತಿಂದು 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 ತಿಂದೆ ಒಂದು ವರ್ಷದಿಂದ ಮಾತಾಡ್ತೀರಾ ನೋಡಿ. ಇದು ಮೇಡಮ್ ನಮ್ದಲ್ಲ ಕೆಲಸ. ಬೇಡ ನಮ್ಗೆ ಗದ್ದೆ ಹಿಂಗೆ ಇರ್ಲಿ, ಮಣ್ಣು ರೋಡೇ ಇರ್ಲಿ ನಮ್ಗೆ. ಇದು ಬೇಡ ನಮ್ಗೆ ಮಣ್ಣು ರೋಡೇ ಇರ್ಲಿ. ನಮ್ಗೆ ರೋಡ್ ಮಾಡೋದೇ ಬೇಡ, ರಿಪೇರಿ ಮಾಡಿದ್ರೆ ಸರಿ ಮಾಡ್ರಿ. ನಿರಂತರ ಮಳೆ ಮತ್ತು ಗುಡ್ಡ ಕುಸಿತದ ಪರಿಣಾಮವಾಗಿ ಸಂತ್ರಸ್ತರಾಗಿ ಕುಮಟಾ ತಾಲೂಕಿನ ಗಂಗೆಕೊಳ್ಳ ಮತ್ತು ಬಾವಿಕೊಡ್ಲದಲ್ಲಿನ ಆಶ್ರಯ ಕೇಂದ್ರಗಳಲ್ಲಿ ತಾತ್ಕಾಲಿಕ ಆಶ್ರಯ ಪಡೆದವರ ಸಮಸ್ಯೆಗೆ ಸಕಾಲಿಕವಾಗಿ ಸ್ಪಂದಿಸಿದ ಶಿರಸಿ ರೋಟರಿ ಅಗತ್ಯ ನೆರವನ್ನು ನೀಡಿದೆ. ಶಿರಸಿಯ ರೋಟರಿ ಅಧ್ಯಕ್ಷೆ ಡಾಕ್ಟರ್ ಸುಮನಾ ಹೆಗಡೆ, ಕಾರ್ಯದರ್ಶಿ ಸರಸ್ವತಿ ಎನ್ ರವಿ, ಖಜಾಂಚಿ ವಿನಾಯಕ್ ಜೋಶಿ ಮತ್ತು ತಂಡ ಕುಮಟಾ ಆಶ್ರಯ ಕೇಂದ್ರಗಳಿಗೆ ತೆರಳಿ 50 ಸಂತ್ರಸ್ತ ಫಲಾನುಭವಿಗಳಿಗೆ ಸುಮಾರು 1 ತಿಂಗಳಿಗಾಗುವಷ್ಟು ಕಿರಾಣಿ ಕಿಟ್ಗಳನ್ನು ತಾವೇ ವಿತರಿಸಿ ಬಂದಿದ್ದಾರೆ. ಇನ್ನು ಸ್ಕ್ವಾಡ್ವಿ ಸಂಸ್ಥೆಯ 5 ಸ್ವಯಂ ಸೇವಕರ 2 ದಿನಗಳ ಶ್ರಮದಿಂದ 50 ಜನ ಅರ್ಹ ಸಂತ್ರಸ್ತರನ್ನು ಗುರುತಿಸಿ ಸಹಾಯ ಒದಗಿಸಲಾಯಿತು. ಇನ್ನೋರ್ವ ರೋಟರಿ ಸದಸ್ಯ ಮನೋವಿಕಾಸದ ಗಣಪತಿ ಭಟ್ ಅವರು ಈ 50 ಕುಟುಂಬಗಳಿಗೆ ಆಶ್ರಯ ಕಿಟ್ಗಳನ್ನು ವಿತರಿಸಿದ್ದಾರೆ. ಸಂತ್ರಸ್ತರಿಗೆ ನೆರವು ನೀಡುವ ಕರೆಗೆ ಶಿರಸಿ ರೋಟರಿ ಸದಸ್ಯರು ತಕ್ಷಣ ಸ್ಪಂದಿಸಿದ್ದು ಕಿಟ್ ತಯಾರಿಯಲ್ಲಿ ರೋಷನ್ ಹುಲೇಕಲ್ ಮತ್ತು ವಾಹನ ವ್ಯವಸ್ಥೆಗೆ ವಿನಾಯಕ್ ಜೋಶಿ ವಿಶೇಷ ಸಹಕಾರ ನೀಡಿರುವುದಾಗಿ ಶಿರಸಿ ರೋಟರಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರವಿ ಹೆಗಡೆ ಗಡಿಹಳ್ಳಿ ತಿಳಿಸಿದ್ದಾರೆ.